ನಮಸ್ಕಾರ. ಇವತ್ತು ನಾನು ತೋರಿಸ್ತಾ ಇರೋದೊಂದು ವಿಭಿನ್ನವಾದ ಅಡುಗೆ ಸ್ವೀಟ್ ಅಂತ ಹೇಳ್ಬೋದು. ಇದ್ರ ಹೆಸರು ರಂಭಾ ಪಾಕ ಅಂತ ಕರೆಯೋದಿದು. ಇದನ್ನು ಹೆಚ್ಚಾಗಿ ಫಂಕ್ಷನ್ಗಳಲ್ಲಿ, ದೇವಸ್ಥಾನಗಳಲ್ಲಿ ಎಲ್ಲ ಹೆಚ್ಚಾಗಿ ಮಾಡ್ತಾರೆ. ಇದಕ್ಕೆ ನಾನು ಇದು ನೇಂದ್ರ ಬಾಳೆಹಣ್ಣಿಂದ ಮಾಡುವಂಥ ತಿನಿಸು ಇದು ನಾನು ಫಸ್ಟು ಪಾಕ ಮಾಡ್ಕೊಳ್ತಾ ಇದ್ದೀನಿ. ಇದು ತೋರಿಸಿರೋದು 1 ಲೋಟ ಸಕ್ಕರೆ ಅಂತ ತೋರಿಸ್ತಾ ಇದ್ದೀನಿ. ಇದು ಜಾಸ್ತಿ ಹೋಳುಗಳಿದ್ದಿದ್ದರಿಂದ 1 ಮುಕ್ಕಾಲು ಲೋಟ ಹಾಕ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಬಿಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಮುಕ್ಕಾಲು ಲೋಟ ಸಕ್ಕರೆನ ಪಾಕ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ನೇಂದ್ರ ಬಾಳೆಹಣ್ಣಿಂದ ಮಾಡುವಂಥ ತುಂಬ ಸುಲಭವಾದ ಭಾಳ ಸ್ವೀಟ್ ಚೆನ್ನಾಗಿರುವಂಥ ಸ್ವೀಟ್ ಇದು. ಈಗ ಇದನ್ನು ಕಾರ್ಡಮಮ್ ಏಲಕ್ಕಿನ ಹಾಕ್ತಾಯಿದ್ದೀನಿ. ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದು ಅದನ್ನು ಹಾಕ್ತಾಯಿದ್ದೀನಿ ಇದು ಪಾಕಕ್ಕೆ. ಇದು ಒಂಥರ ದೇವಸ್ಥಾನಗಳಲ್ಲಿ ಎಲ್ಲ ಹೆಚ್ಚಾಗಿ ಇದಕ್ಕೆ ಪ್ರಸಾದಕ್ಕೆ ಅಂತ ಕೊಡ್ತಿರ್ತಾರೆ. ಆ ಥರ ಸ್ವೀಟ್ ಇದು. ಫಂಕ್ಷನ್ಗಳಲ್ಲೂ ಮಾಡ್ತಾರೆ ಇದನ್ನು. ಇದು ಪಾಕನೂ ಅಷ್ಟೇ. ಇನ್ನು ಸ್ವಲ್ಪ ತುಂಬ ತೀರಾ ಪಾಕ ಬರಬೇಕು. 1 ಎಳೆ ಬಂದರೆ ಸಾಕು. 1 ಎಳೆ ಬರದೇ ಇದ್ರೂ ಒಂದು ಸ್ವಲ್ಪ ಗಟ್ಟಿಯಾದರೂ ಸಾಕು. ಇದು ಒಂಥರ ಜಾಮೂನ್ ಪಾಕಕ್ಕಿಂತ ಸ್ವಲ್ಪ ಏರು ಪಾಕ ಇದ್ದರೆ ಒಳ್ಳೆಯದು. ಜಾಮೂನ್ ಪಾಕ ಸ್ವಲ್ಪ ಏರಿರೋ ಏನು ತಂತಿ ಬರಲ್ಲಲ್ಲ. ಇದು 1 ಎಳೆ ತಂತಿ ಬಂದರೆ ಸಾಕು. ಇಲ್ಲ ಅದಕ್ಕಿಂತ ಕಮ್ಮಿನೇ ಇದ್ದರೂ ನೋಡಿ, 1 ಎಳೆ ತಂತಿ ಈ ಥರ ಬಂದಿದೆ. ತೋರಿಸ್ತಾ ಇದ್ದೀನಿ ನೋಡಿ. 1 ಎಳೆ ತಂತಿ ಅಷ್ಟು ಬರದೇ ಇದ್ದರೂ ಪರವಾಗಿಲ್ಲ, ತಂತಿ ಥರ. ಬಟ್ ಸ್ವಲ್ಪ ಏರು ಪಾಕ, ಇಳಿ ಪಾಕ ಇರಬಾರ್ದು. ಇದು ಒಂಥರ ಒಂಚೂರು ನೋಡಿ, 1 ತಂತಿ ಬಂದಿದೆ. ಅಷ್ಟಕ್ಕೆ ಆಫ್ ಮಾಡಿಬಿಡ್ತೀನಿ ನಾನು. ಆಮೇಲೆ ಇದಕ್ಕೆ ನೇಂದ್ರ ಬಾಳೆಹಣ್ಣನ್ನು ನಾನು 3 ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು. ಇದು ಸ್ವಲ್ಪ ನಂದು ಅಷ್ಟು ಹಣ್ಣಾಗಿರಲಿಲ್ಲ. ಇದು ತುಂಬ ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇದು ಬಾಳೆಹಣ್ಣನ್ನು ಸ್ಲೈಸ್ ಮಾಡ್ಕೋಬೇಕು. ನೇಂದ್ರ ಬಾಳೆಹಣ್ಣುಗಳು ಇವಾಗ ಎಲ್ಲ ಕಡೆಯಲ್ಲೂ ಸಿಕ್ಕತ್ತೆ. ಇದು ನೇಂದ್ರ ಬಾಳೆಹಣ್ಣು. ಇದನ್ನು ಸ್ಲೈಸ್ ನೋಡಿ, ಸುಮಾರು ಸ್ವಲ್ಪ ಇದಾಗಿ ಸಣ್ಣಗೆ ಸ್ಲೈಸ್ ಮಾಡಿಕೊಂಡು ಇಟ್ಕೋಬೇಕು. 1 ಸೆಂಟಿಮೀಟ್ರ್ ಗಾತ್ರನೂ ನಿಮಗೆ ಎಷ್ಟು ಸೈಜ್, ನಾನು ಅಷ್ಟು ಸೈಜ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕಂದರೆ ಇನ್ನೂ ತೆಳ್ಳಗೆ ಮಾಡ್ಕೋಬೋದು. ಇನ್ನೂ ದಪ್ಪ ಬೇಕಂದರೆ ದಪ್ಪ ಸೈಜಲ್ಲಿ ಮಾಡ್ಕೋಬೋದು. ಇದು ಸೈಜ್ ನೋಡಿ, ಇಷ್ಟು ಬಾಳೆಹಣ್ಣು ಇದಾಗಿದೆ ಕಟ್ ಮಾಡಿರೋದು. ಇನ್ನೂ ಚೆನ್ನಾಗಿ ಹಣ್ಣಾದರೆ ಇನ್ನೂ ಚೆನ್ನಾಗಾಗುತ್ತೆ. ತುಂಬ ಪಿಚಿ ಅನ್ನಬಾರ್ದು, ಬಟ್ ಚೆನ್ನಾಗಿ ಹಣ್ಣಾಗಿರಬೇಕು. ಇದಕ್ಕೆ ಫುಲ್ ತುಪ್ಪದಲ್ಲೇ ಕರಿಯೋದು ಇದನ್ನು. ಬಟ್ ನಾನು ಇದಕ್ಕೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕಿಬಿಟ್ಟು ಕರಿತಾ ಇದ್ದೀನಿ. ಇದು ಹೆಚ್ಚಾಗಿ ಫುಲ್ ತುಪ್ಪದಲ್ಲೇ ಮಾಡಿದ್ರೆ ಇನ್ನೂ ಟೇಸ್ಟಿ ಆಗುತ್ತೆ, ಚೆನ್ನಾಗಾಗುತ್ತೆ ಇದು. ನಾನು 7-8 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಬಾಕಿದೆಲ್ಲ ಎಣ್ಣೆನ ಹಾಕ್ಕೊಂಡು ಕರ್ಕೋತಾ ಇದ್ದೀನಿ. ಇದು ಏನಿಲ್ಲ, ತುಂಬ ಸಿಂಪಲ್ ರೆಸಿಪಿ ಇದು. ಮಕ್ಕಳಿಗಂತೂ ತುಂಬ ಲೈಕ್ ಆಗುತ್ತೆ. ಮತ್ತು ನೇಂದ್ರ ಬಾಳೆಹಣ್ಣು ಒಂಥರ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಮಕ್ಕಳಿಗೆ ಅಂತೂ ಸ್ಪೆಷಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆ ಥರ ಇದನ್ನು ತುಂಬ ಸಿಂಪಲ್ಲಾಗಿ ಮಾಡೋವಂಥದ್ದು. ಇದು ತುಪ್ಪದಲ್ಲೇ ಕರೆದ್ಬಿಟ್ಟು ಮಾಡ್ಬೋದು, ಇಲ್ಲ ತುಪ್ಪ ಅರ್ಧ ಎಣ್ಣೆ ಅರ್ಧ ಹಾಕಿ ಬರೀ ಎಣ್ಣೆನಲ್ಲೂ ಕರಿಬೋದು ಬೇಕಾದರೆ. ಒಂಥರ ತುಪ್ಪದ ಘಮ ಚೆನ್ನಾಗಿ ಬರುತ್ತೆ ಇದಕ್ಕೆ. ಇದನ್ನು ಹಾಕ್ಕೊಂಡ್ಬಿಟ್ಟು ಕೆಂಪಗೆ ಕರ್ಕೋಬೇಕು ಚೆನ್ನಾಗಿ. ಇದೇನು ತುಂಬ ಹೊತ್ತು ತೊಗೊಳ್ಳೋದಿಲ್ಲ. ನೆನೆಸ್ಕೊಂಡ ತಕ್ಷಣ ಮಾಡ್ಕೊಂಬಿಡ್ಬೋದು. ಮನೇಲಿ ಹೆಂಗಿದ್ರೂ ಸಕ್ಕರೆ ಇದ್ದೇ ಇರುತ್ತೆ ಯಾವಾಗಲೂ. ನೇಂದ್ರ ಬಾಳೆಹಣ್ಣು ತೊಗೊಂಡು ಬಂದರು ಸುಮ್ಮನೆ ಹಾಗೆ ಬೇಯಿಸಿ ತಿಂತಾರೆ ಮಕ್ಕಳಿಗೆ. ಅದೂ ಒಳ್ಳೆಯದು ಅಂತ ಹೇಳ್ತಾರೆ, ಕೊಡ್ತಾರೆ. ಹಾಗೆ ಬೇಯಿಸಿ ತಿಂದು ಇದು ಒಂಥರ ಇಡೋದಕ್ಕೆ ಬರುತ್ತೆ. ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಟೈಟ್ ಡಬ್ಬದಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಸುಮಾರು ದಿವಸ ಇಟ್ಕೊಂಡು ತಿನ್ಬೋದು. ಇದು ಯಾವಾಗ ಬೇಕು ಮಕ್ಕಳಿಗೆ ಅದನ್ನು ಕೊಟ್ಟರೆ ಸಾಯಂಕಾಲ ತಿಂಡಿಗೆ ಕೊಡ್ಬೋದು. ಈ ಥರ ಈಗ ಕೆಂಪು ಆದಮೇಲೆ ಅದನ್ನು ತೆಕ್ಕೋಬೇಕು. ಕೆಂಪಗೆ ಕಲರು ಬರುತ್ತಲ್ಲ, ಆವಾಗ ಅದನ್ನು ತೆಗೆದಿಟ್ಕೋಬೇಕು. ನೋಡಿ, ಇದು ಎಷ್ಟು ಚೆನ್ನಾಗಿ ಕೆಂಪು ಬಣ್ಣ ಬಂದಿದೆ. ಈ ಥರ ಕೆಂಪಗಾಗುತ್ತಲ್ಲ, ಆವಾಗ ತೆಗೆದು ಇಟ್ಕೊಂಡ್ರೆ ಒಂಥರ ಚೆನ್ನಾಗಾಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ.
ಈಗ ತೆಗೆದಿಟ್ಕೋತಾ ಇದ್ದೀನಿ ನೋಡಿ. ಹೀಗೆ ಈ ಥರ ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡು ಪಾಕದಲ್ಲಿ ಇವಾಗ ತೆಗೆದಿಟ್ಟು ನೋಡಿ, ಅಷ್ಟು ಸುಮಾರು ಅಷ್ಟಾಗಿದೆ. ನಾನು 2 ಸರ್ತಿ ಹಾಕಿದ್ದೀನಿ. ಈಗ ನೋಡಿ, ಇದು ಆಗಿರೋದನ್ನು ಪಾಕದಲ್ಲಿ ಹಾಕ್ಕೋತಾ ಇದ್ದೀನಿ. ಪಾಕದಲ್ಲಿ ಹಾಕಿಬಿಟ್ಟು ಇದೊಂಥರ ಜಾಮೂನು ಎಲ್ಲ ತಿನ್ನಲ್ವ, ಹಾಗೇ ಪಾಕದಲ್ಲಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿರೋದು. ಅದು ಬೇಕಾದಾಗ ಬಟ್ಲಲ್ಲಿ ಹಾಕ್ಕೊಂಡು ಜಾಮೂನ್ ಥರನೇ ಪಾಕನೂ ಹಾಕ್ಕೊಂಡು ತಿನ್ನೋದು. ಅದು ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ, ಒಂಥರ ಚೆನ್ನಾಗೂ ಇರುತ್ತೆ. ಮಕ್ಕಳಿಗೂ ತುಂಬ ಲೈಕ್ ಆಗುತ್ತೆ ಇದು. ಚೆನ್ನಾಗಿ ಒಂಥರ ಟೇಸ್ಟು, ಡಿಫ್ರೆಂಟ್ ಟೇಸ್ಟ್ ಅಲ್ವಾ. ಆಮೇಲೆ ಕೆಡೋದಿಲ್ಲ ಕೂಡ, ಇದು ಪಾಕದಲ್ಲಿ ಇರುತ್ತಲ್ಲ. ಹಾಗಾಗಿ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು ಒಂದು 8 ದಿವಸ ಬೇಕಾದರೂ ಇಟ್ಕೋಬೋದು, ಏನೂ ಇದಾಗೋದಿಲ್ಲ. ನೋಡಿ ಯಾವ ಥರ ಬಂದಿದೆ ಇದು. ಚೆನ್ನಾಗಿ ಫೈನಲ್ ಆಗಿ ಆಗಿರುವಂಥ ನಮ್ಮ ರಂಭಾ ಪಾಕ ರೆಡಿ ಆಗಿದೆ ನೋಡಿ. ಈ ಥರ ಚೆನ್ನಾಗಿ ಟೇಸ್ಟ್ ಬರುತ್ತಿದ್ದು. ಇದು ನೀವು ಒಂದ್ಸಲ ಮಾಡ್ಕೊಳ್ಳಿ. ಮಾಡಿಕೊಂಡು ನನಗೆ ಕಮೆಂಟ್ಸಲ್ಲಿ ಹಾಕಿ ಹೆಂಗಾಯಿತು ಅಂಥೇಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಹಾಕಿ, ಬರೀರಿ. ಥ್ಯಾಂಕ್ ಯು.